ನಮಸ್ಕಾರ. ಕೊನೆಯ ಬಾಲಲ್ಲಿ ಸೋತ ಬಳಿಕ ರಹಾನೆ ಕಣ್ಣೀರು. ಈ ಬಳಿಕ ಯಾರೂ ಊಹಿಸದ ಹೇಳಿಕೆ. ಇನ್ನು ಕೆಕೆಆರ್ ಮತ್ತು ಎಲ್ಎಸ್ಸಿ ನಡುವಿನ ರೋಚಕ ಪಂದ್ಯ ಮುಕ್ತಾಯವಾಗಿದೆ. ಸ್ನೇಹಿತರೆ, ಹೀಗಿರುವಾಗ ಕೆಕೆಆರ್ ಪಂದ್ಯ ಕೊನೆಯ ಬಾಲಲ್ಲಿ ಸೋತಿದ್ದು ಹೇಗೆ, ಬಟ್ ಸೋತ ಬಳಿಕ ರಹಾನೆ ಹೇಳಿದ್ದೇನು ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು RCB ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಇನ್ನು ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ಕೆಕೆಆರ್ ಮತ್ತು ಎಲ್ಎಸ್ಸಿ ನಡುವೆ ರೋಚಕ ಪಂದ್ಯ ನಡೆದಿತ್ತು. ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಕೆಕೆಆರ್ ತಂಡವು ನಿಗದಿತ 20 ಓವರ್ಗೆ 181 ರನ್ನ 4 ವಿಕೆಟ್ ಕಳೆದುಕೊಂಡು ಕಲೆ ಹಾಕಿತ್ತು. ಇನ್ನು ಕೆಕೆಆರ್ ತಂಡದ ಪರವಾಗಿ ನಾಯಕ ಅಜಿಂಕ್ಯ ರಹಾನೆ 41 ರನ್ನನ್ನು ಹೊಡೆದರೆ ಫಿನ್ ಅಲೆನ್ 9, ಅಂಗಕ್ರಿಸ್ ರಘುವಂಶಿ 45, ಕ್ಯಾಮರನ್ ಗ್ರೀನ್ 32, ರಿಂಕು ಸಿಂಗ್ 4, ರೋಮನ್ ಪೋಲ್ ಕೊನೆಯದಾಗಿ ಅಜಯ 39 ರನ್ನನ್ನು ಹೊಡೆದರು. ಈ ಮುಖ್ಯವಾಗಿ ಈ ಬ್ಯಾಟರ್ಸ್ಗಳ ಒಂದು ಮೊತ್ತದಿಂದ 180 ರನ್ ಕಲೆ ಹಾಕಿತ್ತು. ಈ ಮುಖ್ಯವಾಗಿ ಎಲ್ಎಸ್ಸಿ ತಂಡದ ಪರವಾಗಿ ಪ್ರಿನ್ಸ್ ಯಾದವ್ 1 ವಿಕೆಟ್ ಪಡೆದರೆ ಸಿದ್ಧಾರ್ಥ್ 1, ದಿಗ್ವೇಶ್ ರಾಠಿ 1, ಅವೇಶ್ ಖಾನ್ 1 ವಿಕೆಟ್ ಪಡೆದಷ್ಟೇ ಶಕ್ತರಾದರು. ಈ ಮುಖ್ಯವಾಗಿ 182 ರನ್ಗಳ ಟಾರ್ಗೆಟ್ ಬೆನ್ನತ್ತಿದಂತಹ ಎಲ್ಎಸ್ಸಿ ತಂಡ ಮಿಚೆಲ್ ಮಾರ್ಷ್ 15 ರನ್, ಎಡನ್ ಮಕ್ರಮ್ 22 ರನ್, ರಿಷಬ್ ಪಂತ್ 10 ರನ್, ಆಯುಷ್ ಬದೋನಿ 54 ರನ್, ನಿಕೋಲಸ್ ಪುರನ್ 13, ಅಬ್ದುಲ್ ಸಮದ್ 2, ಮುಕುಲ್ ಚೌಧರಿ ಅಜಯ 54 ರನ್ನ ಹೊಡೆದರು. ಅಂತಿಮವಾಗಿ ಕೊನೆಯ ಓವರ್ನಲ್ಲಿ 14 ರನ್ ಬೇಕಿದ್ದಾಗ ಮುಕುಲ್ ಚೌಧರಿ ಅವರ ಒಂದು ಸ್ಮ್ಯಾಶ್ ಬ್ಯಾಟಿಂಗ್ ಇಲ್ಲಿ ಸಿಕ್ಕಾಪಟ್ಟೆ ಎಲ್ಎಸ್ಸಿ ತಂಡಕ್ಕೆ ಖುಷಿ ನೀಡಿತು. ಅಂದರೆ ಇವರು 2 ಬಾಲ್ಗೆ 7 ರನ್ ಇರುವಾಗ ಒಂದು 6 ಬಾರಿಸಿ ನೆಕ್ಸ್ಟ್ ಬಾಲ್ ಸಿಂಗಲ್ ಆಡಿ ಈ ಒಂದು ಪಂದ್ಯವನ್ನು ಗೆಲ್ಲಿಸಿಕೊಡ್ತಾರೆ. 99% ಸೋಲುವ ಪಂದ್ಯವನ್ನು ಮುಕುಲ್ ಚೌಧರಿ ಒಬ್ಬ ಹೀರೋ ಆಗಿ ಗೆಲ್ಲಿಸಿಕೊಟ್ರೆ, ಇತ್ತ ಕೆಕೆಆರ್ ತಂಡಕ್ಕೆ ಇನ್ನೂ ಈ ಒಂದು IPL 2026ರಲ್ಲಿ ಖಾತೆಯನ್ನು ತೆರೆಯಲು ಸಾಧ್ಯವಾಗಿಲ್ಲ. ಅಂದರೆ ಖಾತೆ ತೆರೆದರೂ ಸಹ ಅದು ಮಳೆಯಿಂದಾಗಿ 1 ಅಂಕ ಬಿಟ್ಟರೆ ಯಾವುದೇ ಪಂದ್ಯವನ್ನು ಕೆಕೆಆರ್ ತಂಡ ಇದುವರೆಗೂ ಗೆದ್ದಿಲ್ಲ. ಈ ಮುಖ್ಯವಾಗಿ ಮತ್ತೊಂದು ಹೀನಾಯ ಸೋಲನ್ನು ಅನುಭವಿಸಿದಂಥ ಕೆಕೆಆರ್ ತಂಡದ ನಾಯಕ ಅಜಿಂಕ್ಯ ರಹಾನೆ ಕೂಡ ಇಲ್ಲಿ ಮಾತನಾಡಿದ್ದು. ಅಜಿಂಕ್ಯ ರಹಾನೆ ಕೂಡ ಮುಕುಲ್ ಚೌಧರಿ ಅವರ ಬಗ್ಗೆ ಮಾತಾಡಿದ್ದು, ಈ ಒಂದು ಗೇಮ್ ನಮಗೆ ಟಫ್ ಬಟ್ ಈಸಿಯಾಗಿರಲಿಲ್ಲ. ಹೀಗಾಗಿ ಮುಕುಲ್ ಅವರ ನಾಕ್ ಒಂದು ಸಿಕ್ಕಾಪಟ್ಟೆ ಎಲ್ಎಸ್ಸಿ ಮೇಲೆ ಡಿಪೆಂಡಿಂಗ್ ಆಗಿತ್ತು. ಹೀಗಾಗಿ ಅವರ ವಿಕೆಟ್ ಪಡೆಯುವಲ್ಲಿ ನಮ್ಮ ಬೌಲರ್ಗಳು ಒಂಥರ ಶತಾಯಗತಾಯ ಪ್ರಯತ್ನ ಮಾಡಿದರಾದರೂ ಕೊನೆಗೂ ಗೆದ್ದಿದ್ದು ಎಲ್ಎಸ್ಸಿ. ಹೀಗಾಗಿ ಅವರ ಶಾಟ್ಗಳು ಕೂಡ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೀಗಾಗಿ ಅವರ ಪಾರ್ಟ್ನರ್ಶಿಪ್ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಕ್ರೂಸಲ್ ಆಗಿರೋದ್ರಿಂದ ನಮ್ಮ ತಂಡದ ಡೆಲಿವರಿಗಳು ಇಲ್ಲಿ ವರ್ಕ್ ಆಗಲಿಲ್ಲ. ಹೀಗಾಗಿ ಎಲ್ಎಸ್ಸಿ ತಂಡ ಮುಕುಲ್ ಅವರ ಒಂದು ಅದ್ಭುತ ಬ್ಯಾಟಿಂಗ್ನಿಂದಾಗಿ ಗೆದ್ದಿದಂತಲೇ ಹೇಳ್ಬೋದು. ಹೀಗಾಗಿ ನಮಗೆ 180ರಿಂದ 185 ಇದೊಂದು ವೆರಿ ಗುಡ್ ಟೋಟಲ್ ಈ ವಿಕೆಟಲ್ಲಿ ಅಂತ ಅನಿಸುತ್ತಾದರೂ, ಬಟ್ ನಮ್ಮ ತಂಡದ ಪ್ಲೇಯರ್ಗಳು ಯಾವುದೇ ತರಹ ಬಾಲಿಂಗ್ನಲ್ಲಿ ಅದನ್ನು ಮಾಡಲಿಲ್ಲ. ಹೀಗಾಗಿ ಬ್ಯಾಟಿಂಗ್ನಲ್ಲಿ ಮಾಡಿದರಾದರೂ ಬಾಲಿಂಗ್ನಲ್ಲಿ ಎಡವಿದ್ವಿ. ಬಟ್ ಮುಕುಲ್ ಅವರ ಒಂದು ಬೆಸ್ಟ್ ಇನ್ನಿಂಗ್ಸಲ್ಲಿ ಒಂದು ಎಲ್ಎಸ್ಸಿ ತಂಡಕ್ಕೆ ಗೆಲುವು ತಂದುಕೊಟ್ಟಿತು ಅಂತ ಕೆಕೆಆರ್ ತಂಡದ ನಾಯಕ ರಹಾನೆ ಅವರು ಸೋತ ಬಳಿಕ ಹೇಳಿದರು. ಬಟ್ ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.